ನಮಸ್ಕಾರ ರೀ ಸಾವುಕಾರ ಮಂದಿಗೆ ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ನಿಮ್ಮನ್ನೆಲ್ಲರೂ. ನಾನು ಇಷ್ಟು ದಿನ ನನ್ನ ಚಾನಲಲ್ಲಿ ಆ್ಯಕ್ಟಿವ್ ಇರಲಿಲ್ಲ. ಖಂಡಿತವಾಗ್ಲೂ ಇನ್ಮೇಲೆ ರೆಗ್ಯುಲರ್ ಆಗಿ ಆ್ಯಕ್ಟಿವ್ ಇರೋಕ್ಕೆ ನಾನು ಟ್ರೈ ಮಾಡ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ, ಇವತ್ತಿನ ಥಂಬ್ನೈಲ್ ಮತ್ತು ಟೈಟಲ್ ನೋಡ್ಕೊಂಡು ಬಂದಿದ್ದೀರಾ, ಹಾಗಾಗಿ ವಿಷಯ ನಿಮಗೆ ಅರ್ಥ ಆಗಿದೆ. ಅಂದರೆ ಗೂಗಲ್ ಆ್ಯಡ್ಸೆನ್ಸ್ನ ಒಂದು ಪಿನ್ನ ನಾನು ಇವತ್ತು ಆ ಒಂದು ಕವರ್ನ ಅನ್ಬಾಕ್ಸ್ ಮಾಡಿ ಹೇಗೆ ಆ ಒಂದು ಪಿನ್ನ ನಾವೊಂದು ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡ್ರಿ, ಹಂಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನು ಅರ್ಥ ಆಗೋದೇ ಇಲ್ಲ. ಈ ಒಂದು ವಿಡಿಯೋದಲ್ಲಿ ಅಷ್ಟೇ ಅಲ್ದಿರ ಇಲ್ಲಿ ಒಂದು ಟ್ವಿಸ್ಟ್ ಇದೆ, ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ. ಸೊ ನಿಮಗೆಲ್ಲ ಗೊತ್ತಿದೆ, ನೀವು ಐಡೆಂಟಿ ವೆರಿಫಿಕೇಷನ್ ಮಾಡಿದ ತಕ್ಷಣ ನಿಮ್ಮ ಮನೆಗೆ, ಅಂದರೆ ನೀವೇನು ಅಡ್ರೆಸ್ ಕೊಟ್ಟಿರ್ತೀರಾ ಆ ಒಂದು ಅಡ್ರೆಸ್ಗೆ ಈ ಥರ ಒಂದು ಪಿನ್ ಬರುತ್ತೆ. ಸೊ ಈ ಥರ ಪಿನ್ ಬಂದಮೇಲೆ ನೀವು ಐಡೆಂಟಿ ವೆರಿಫಿಕೇಷನ್ ಆದಮೇಲೆ ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕು. ಸೊ ಹೇಗೆ ಅಡ್ರೆಸ್ ವೆರಿಫಿಕೇಷನ್ ಮಾಡ್ಬೇಕಂತೇಳಿ ನಾನು ಇವಾಗ ತೋರಿಸ್ತೀನಿ ನೋಡಿ. ಸೊ ಇವಾಗ ನಿಮಗೆ ಇಲ್ಲಿ ಪಕ್ಕದಲ್ಲಿ ಸ್ಕ್ರೀನ್ ಸಮೇತ ಬರುತ್ತೆ. ಸೊ ಇವಾಗ ನೀವು ನೋಡ್ಕೋಬಹುದು. ಸೊ ಫಸ್ಟ್ ಮೊದಲನೇದಾಗಿ ನಿಮಗೆ ಈ ಒಂದು ಪಿನ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ನಿಮಗೆ ಅಡ್ರೆಸ್ ವೆರಿಫಿಕೇಷನ್ ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸ್ತೀನಿ. ಇವಾಗ ಇಲ್ಲಿ ನೋಡಿ, ಈ ಥರ ಒಂದು ಇದೇನು ಬರುತ್ತೆ, ಕವರ್ ಬರುತ್ತೆ, ತುಂಬ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನು ಅಡ್ಜಸ್ಟ್ ಕೊಟ್ಟಿದ್ದಾರಲ್ಲ, ಸೊ ಈ ಒಂದು ಇದನ್ನ ಆರಾಮಾಗಿ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ. ಸೊ ಹಿಂಗೆ ಕಟ್ ಮಾಡಿದರೆ ನಿಮಗೆ ಇಲ್ಲಿ ಒಂದು ಪಿನ್ ಸಿಗುತ್ತೆ. ನನಗೆ ಇಲ್ಲಿ ಒಂದು ಪಿನ್ ಕಾಣಿಸ್ತಿದೆ. ಸೊ ನಿಮಗೆ ಕಾಣಿಸ್ಬೇಕಂದ್ರೆ ಹೀಗೆ ಇನ್ನೂ 4 ಮೂಲೆ ಓಪನ್ ಮಾಡ್ಕೋಬೇಕು. ನೋಡಿ, ನಿಮಗೆ ಪಿನ್ ಇಲ್ಲಿ ಕಾಣಿಸ್ತಿದೆ. ಸೊ ಈ ಥರ ಒಂದು ಪಿನ್ನು ನಿಮ್ಮ ಒಂದು ಅಕೌಂಟ್, ಅಂದರೆ ಏನೊಂದು ಆ್ಯಡ್ಸೆನ್ಸ್ ಅಕೌಂಟ್ ಇರುತ್ತೆ ಆ ಒಂದು ಅಕೌಂಟಲ್ಲಿ ಲಾಗಿನ್ ಮಾಡಿಬಿಟ್ಟು ಅಲ್ಲಿ ಈ ಒಂದು 6 ಡಿಜಿಟ್ ಪಿನ್ನ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಮಾಡಬೇಕು. ಸೊ ಇವಾಗ ಡೈರೆಕ್ಟಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಸ್ಕ್ರೀನ್ ರೆಕಾರ್ಡರ್ ಆನ್ ಆಗ್ತದೆ. ಈ ಒಂದು ಮೊಬೈಲಲ್ಲಿ ನಾನು ಲಾಗಿನ್ ಮಾಡಿ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಿಮಗೆ ನಾನು ಆಗಲೇ ಹೇಳಿದ್ದೆ ಕೆಲವೊಂದು ವಿಡಿಯೋಗಳಲ್ಲಿ, ನಿಮ್ಮ ಒಂದು ಚಾನಲ್ ಡ್ಯಾಶ್ಬೋರ್ಡ್ನ ಬುಕ್ ಮಾರ್ಕ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿ. ಸೊ ಚಾನಲ್ ಡ್ಯಾಶ್ಬೋರ್ಡ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಸ್ವಿಚ್ ಅಕೌಂಟ್ ಅಂತ ಕೊಡ್ತಾ ಇದ್ದೀನಿ. ಅಂದರೆ ನನ್ನ ಹತ್ರ ಸುಮಾರು 7-8 ಅಕೌಂಟ್ ಇದೆ, ಹಾಗಾಗಿ ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಕೇಳುತ್ತೆ. ನಿಮ್ಮದು ಒಂದೇ ಇದ್ದರೆ ಡೈರೆಕ್ಟಾಗಿ ಲಾಗಿನ್ ಆಗುತ್ತೆ. ಇವಾಗ ಇಲ್ಲಿ ನೋಡಿ, ನಿಮಗೆ ರೈಟ್ ಸೈಡ್ ಕಾರ್ನರಲ್ಲಿ ನಿಮ್ಮ ಒಂದು ಚಾನಲ್ ಪ್ರೊಫೈಲ್ಗಳು ಬರುತ್ತೆ. ಸ್ವಿಚ್ ಅಕೌಂಟ್ ಅಂತ ಹೇಳಿ ಕೊಡಿ. ಸ್ವಿಚ್ ಅಕೌಂಟ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನಿಮಗೆ ಪ್ರೆಸೆಂಟ್ ಯಾವ ಒಂದು ಅಕೌಂಟ್ದು ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕಾಗಿರುತ್ತೆ ಅದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಚಾನಲ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಚಾನಲ್ ಸ್ಟೇಟಸ್ ಆ್ಯಂಡ್ ಫ್ಯೂಚರ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಚಾನಲ್ಲು ಇದರಲ್ಲಿ ಓಪನ್ ಆಗುತ್ತೆ, ಅಂದರೆ ಕ್ರೋಮಲ್ಲಿ ಡೆಸ್ಕ್ಟಾಪ್ ಮೋಡಲ್ಲಿ ಓಪನ್ ಆಗುತ್ತೆ. ಸೊ ಇವಾಗ ನೀವೇನು ಮಾಡಬೇಕಂದ್ರೆ ತುಂಬ ಕೇರ್ಫುಲ್ಲಾಗಿ ತಿಳ್ಕೊಳ್ಳಿ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಇದೆ. ಇನ್ಮೇಲೆ ಶುರು ಆಗ್ತಿರೋದೇ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ಇಲ್ಲಿ ನೀವು ನೋಡ್ಬೋದು, ಅರ್ನ್ ಸೆಕ್ಷನ್ ಇದೆಯಲ್ಲ, ನಿಮಗೆ ಕಾಣಿಸ್ತಿರ್ಬೋದು ಅರ್ನ್ ಸೆಕ್ಷನ್ನು. ಇಲ್ಲಿ ನೋಡಿ, ಇಲ್ಲಿ ಅರ್ನ್ ಸೆಕ್ಷನ್ ಇದೆಯಲ್ಲ, ಅರ್ನ್ ಸೆಕ್ಷನ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕಂಪ್ಲೀಟ್ ಇನ್ ಆ್ಯಡ್ಸೆನ್ಸ್ ಅಂತ ಹೇಳಿ ಇದೆ ಗೊತ್ತಾ, ಗೆಟ್ಟಿಂಗ್ ಪೇಡ್, ಗೆಟ್ ಸ್ಟಾರ್ಟೆಡ್ ಅಂತಿದೆಯಲ್ಲ. ಸೊ ಇದ್ರ ಮೇಲೆ ಹಿಂಗೆ ಕ್ಲಿಕ್ ಕೊಟ್ಟಿದ ತಕ್ಷಣ ನಿಮ್ಮ ಒಂದು ಆ್ಯಡ್ಸೆನ್ಸು ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಯಾವತ್ತಿದ್ರೂ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೈನ್ ಇನ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮದು ಎಷ್ಟು ಜಿಮೇಲ್ ಅಕೌಂಟ್ ಇದೆ ಅದೆಲ್ಲ ಬರುತ್ತೆ. ಇವಾಗ ನೀವು ಇಲ್ಲಿ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು, ಯಾರ ಒಂದು ಅಕೌಂಟಿಗೆ, ಅಂದರೆ ಯಾವುದೋ ಒಂದು ಜಿಮೇಲ್ಗೆ ನೀವು ಚಾನಲ್ ಲಿಂಕ್ ಮಾಡಿದ್ದೀರಾ ಅದೇ ಜಿಮೇಲ್ನ ಲಾಗಿನ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ನನ್ನ ಒಂದು ಚಾನಲ್ ಜಿಮೇಲ್ನ ಲಾಗಿನ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಗೂಗಲ್ ಆ್ಯಡ್ಸೆನ್ಸ್ದು. ಸೊ ಗೂಗಲ್ ಆ್ಯಡ್ಸೆನ್ಸ್ದು ಓಪನ್ ಆಗಿದ ತಕ್ಷಣ ಇಲ್ಲಿ ನೋಡಿ, ಫಸ್ಟ್ ಸ್ಟೆಪ್ಪಲ್ಲೇ ಇರೋದು ಯುವರ್ ಪೇಮೆಂಟ್ ಹ್ಯಾಸ್ ಬಿನ್ ಹೋಲ್ಡ್, ಯು ನೀಡ್ ಟು ವೆರಿಫೈ ಅಡ್ರೆಸ್ ಅಂತಿದೆ ಗೊತ್ತಾ. ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ರಿ, ಎಂಟರ್ ಪಿನ್ ಅಂತಿದೆ ಗೊತ್ತಾ ಇಲ್ಲಿ. ಸೊ ಇಲ್ಲಿ ಇವಾಗ ನೀವು ಏನು ಗೂಗಲ್ ಆ್ಯಡ್ಸೆನ್ಸಲ್ಲಿ ನೋಡಿರ್ತೀರಾ ಆ ಒಂದು ಪಿನ್ನ ಎಂಟ್ರಿ ಮಾಡಬೇಕು. ಸೊ ನಾನಿವಾಗ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಇವಾಗ ಡೈರೆಕ್ಟಾಗಿ ಸಬ್ಮಿಟ್ ಮೇಲೆ ಕ್ಲಿಕ್ ಕೊಡಬೇಕು. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ರಿ, ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟೆಡ್ ಅಂತ ಹೇಳಿ ಬಂತು. ಸೊ ಇವಾಗ ನಮಗೆ ಉಳಿದಿರೋದು ಒಂದೇ ಒಂದು ಸ್ಟೆಪ್ಪು, ಅದೇನೆಂದರೆ ನಾವು ನಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಬೇಕು. ಸೊ ನಿಮಗೆ ಆವಾಗಲೇ ನಾನು ಟ್ವಿಸ್ಟ್ ಅಂತ ಹೇಳಿದೆ ಗೊತ್ತಾ, ಇದೇ ಟ್ವಿಸ್ಟ್. ಏನಪ್ಪ ಅಂದರೆ ನೀವು ಅಡ್ರೆಸ್ ವೆರಿಫಿಕೇಷನ್ ಮಾಡಿದ ತಕ್ಷಣ
ನಿಮ್ಮ ಒಂದು ಪೇಮೆಂಟ್ ಮೆಥಡ್ ಆ್ಯಡ್ ಆಗಲ್ಲ. ಸೊ ಯಾಕೆ ಆ್ಯಡ್ ಆಗಲ್ಲ, ಯಾವತ್ತು ಆ್ಯಡ್ ಆಗುತ್ತೆ ಅಂಥೇಳಿ ನಾಳೆ ಬರೋ ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ AdSenseಲ್ಲಿ ಜಸ್ಟ್ $1.42 ಆಗಿದೆ. ಮತ್ತು ನನ್ನ YT ಸ್ಟುಡಿಯೋದಲ್ಲಿ $30 ಇನ್ನೂ ಮೇಲ್ಪಟ್ಟಿದೆ. ಸೊ $30 ಸಮಥಿಂಗ್ ಆಗಿದೆ. ನಿಮಗೆ ಇವಾಗ ಲೈವ್ ತೋರಿಸ್ತಾ ನೋಡಿ, ಒಂದು YT ಸ್ಟುಡಿಯೋದಲ್ಲಿ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಹೇಳಿ. ಲೈಫ್ ಟೈಮ್ ಅರ್ನಿಂಗ್ ಬಂದುಬಿಟ್ಟು ಇಲ್ಲಿ ನೋಡ್ತಿರ್ಬೋದು $30.37 ಆಗಿದೆ. ಆದರೆ ಇಲ್ಲಿ ನನ್ನ ಒಂದು AdSenseಲ್ಲಿ ಜಸ್ಟ್ $1 ಇದೆ. ನಿಮ್ಗೆ ಕಾಣ್ತಾ ಇರ್ಬೋದು. ಸೊ ಓನ್ಲಿ $1 ಏನಕ್ಕೆ ಇದೆ, ಯಾವತ್ತು ಈ $30 ಇಲ್ಲಿಗೆ ಬರುತ್ತೆ ಮತ್ತು ಯಾವತ್ತು ನಾವೊಂದು ಪೇಮೆಂಟ್ ಮೆಥಡ್ನ ಆ್ಯಡ್ ಮಾಡ್ಕೋಬೇಕು ಅಂತ ಹೇಳಿ ನಿಮಗೆ ನಾಳೆ ಬರೋ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಹಾಗಾಗಿ ವಿಡಿಯೋನ ಸಮೇತ ನಾಳೆ ಬರೋ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ, ಹಾಗಂದರೆ ಈ AdSense ಬಗ್ಗೆ ನಿಮಗೆ ಅರ್ಥ ಆಗುತ್ತೆ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.